ಪ್ರಕಾಶ್ ರಾಜ್ ಬಗ್ಗೆ ಅವರ ಹೇಳಿಕೆಗಳ ಬಗ್ಗೆ ಆದಷ್ಟು ನೆಗ್ಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದು ಸಾಧ್ಯ ಆಗ್ತಾನೇ ಇಲ್ಲ ನೋಡಿ. ಇಲ್ಲಿ ಅವರ ಕೋಪಕ್ಕೆ ತುತ್ತಾಗಿರೋ ಕೇಸ್ ಯಾವುದು ಗೊತ್ತಾ? ಅವರ ಪರಮಾಪ್ತ ಗೆಳೆಯ ಮೊಹಮ್ಮದ್ ಜುಬೇರ್ ಅವರ ಮೇಲಿರುವಂತಹ ಕೇಸ್. ಏನು ಕೇಸ್ ಹಿಯರಿಂಗ್ ಆಗ್ಬಿಡುತ್ತೆ, ತನ್ನ ಆಪ್ತ ಮಿತ್ರ ಜುಬೇರ್ಗೆ ಜಾಮೀನು ಸಿಕ್ಬಿಡುತ್ತೆ. ಅದಕ್ಕೆ ಕಂಡಾಮಂಡಲ ಕೋಪ ಪ್ರಕಾಶ್ ರಾಜ್. ಅದಕ್ಕೆ ಜಡ್ಜ್ಗಳನ್ನೇ ಬಾಯಿಗೆ ಬಂದಂಗೆ ಬೈದ್ಬಿಡೋದು. ನಿಮಗೆ ಆಗದ ತೀರ್ಪು ಬಂತು ಅನ್ನೋ ಒಂದೇ ಕಾರಣಕ್ಕೆ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಭಾರತದ ಖ್ಯಾತ ನಟ, ಪ್ರಗತಿಪರ ಚಿಂತಕ ಪ್ರಕಾಶ್ ರಾಜ್ ಬಗ್ಗೆ ಅವರ ಹೇಳಿಕೆಗಳ ಬಗ್ಗೆ ಆದಷ್ಟು ನೆಗ್ಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದು ಸಾಧ್ಯ ಆಗ್ತಾನೇ ಇಲ್ಲ ನೋಡಿ. ಯಾಕೆಂದರೆ ಅವರ ಹೇಳಿಕೆಗಳೇ ಹಂಗಿರ್ತವೆ, ಅವರ ಟ್ವೀಟ್ಗಳು ಹಂಗಿರ್ತವೆ, ಪ್ರತಿಕ್ರಿಯೆ ಮಾಡಲೇಬೇಕು ಅಂತ ಅನಿಸ್ಬಿಡುತ್ತೆ. ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಟ್ವೀಟ್ ಮಾಡಿದ್ದಾರೆ ಯಥಾವತ್ತಾಗಿ ನಾನು ಓದ್ತೇನೆ ನೋಡಿ. ಡಿಸ್ಗ್ರೇಸ್, ಡಿಸ್ಗಸ್ಟಿಂಗ್, ಇರ್ರೆಸ್ಪಾನ್ಸಿಬಲ್, ಹೂ ಆರ್ ದೇ ಅಫ್ರೈಡ್ ಆಫ್? ಅಂದರೆ ನಾಚಿಕೆಗೇಡು, ಅಸಹ್ಯ, ಬೇಜವಾಬ್ದಾರಿತನ, ಇವರು ಯಾರಿಗೆ ಹೆದರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮಾಡಿ ಜಸ್ಟ್ ಆಸ್ಕಿಂಗ್ ಅಂತ ಹಾಕಿಬಿಟ್ಟು ಒಂದು ಟ್ವೀಟ್ ಮಾಡಿದ್ದಾರೆ. ಏನಿದು ಈ ಥರ ಪದಗಳೆಲ್ಲ ಉಪಯೋಗಿಸ್ತಾ ಇದ್ದಾರೆ? ವಾಸ್ತವವಾಗಿ ಸ್ನೇಹಿತರೆ, ಅವರು ಈ ಪದಗಳನ್ನು ಉಪಯೋಗಿಸಿರೋದು ಮೋದಿ ವಿರುದ್ಧ ಅಲ್ಲ, ಅಥವಾ RSS ವಿರುದ್ಧ ಅಲ್ಲ, ಹಿಂದೂ ಸಂಘಟನೆಗಳ ವಿರುದ್ಧ ಅಲ್ಲ. ಅವರು ಈ ಶಬ್ದಗಳನ್ನು ಉಪಯೋಗಿಸಿರುವುದು ಜಡ್ಜ್ಗಳ ವಿರುದ್ಧ. ನಿಮಗೆ ಆಶ್ಚರ್ಯ ಆಗಬೇಕಲ್ಲ, ನ್ಯಾಯಾಧೀಶರ ವಿರುದ್ಧ. ಅರೆ, ಪ್ರಕಾಶ್ ರಾಜ್ ಅವರ ಕೋಪ, ಮೋದಿ ದ್ವೇಷ ಅನ್ನುವಂಥದ್ದು ಅವರನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಜಡ್ಜ್ಗಳ ಮೇಲೆ ಯಾಕೆ ಕೋಪ? ಹಾಗಾದರೆ ವಿಷಯ ಇಷ್ಟೇ. ಇಲ್ಲಿ ಅವರ ಕೋಪಕ್ಕೆ ತುತ್ತಾಗಿರೋ ಕೇಸ್ ಯಾವುದು ಗೊತ್ತಾ? ಅವರ ಪರಮಾಪ್ತ ಗೆಳೆಯ, ಒಂದು ರೀತಿ ಕುಚುಕು ಗೆಳೆಯ ಮೊಹಮ್ಮದ್ ಜುಬೇರ್ ಅವರ ಮೇಲಿರುವಂತಹ ಕೇಸ್. ಆ ಕೇಸನ್ನು ತಾನು ತಗೊಳ್ಳೋದಿಲ್ಲ ಅಂತ ಒಬ್ಬರು ನ್ಯಾಯಾಧೀಶರು ಆ ಕೇಸಿಂದ ಹಿಂದೆ ಸರಿದ್ಬಿಟ್ರು. ಜಸ್ಟಿಸ್ ಮಹೇಶ್ ಚಂದ್ರ ತ್ರಿಪಾಠಿ ಅಂತ ಅವರ ಹೆಸರು. ಇಲ್ಲ, ನಾನು ಈ ಕೇಸ್ನಿಂದ ಹಿಂದೆ ಸರಿತೇನೆ, ಇದನ್ನು ಬೇರೆ ಇನ್ನೊಂದು ಬೆಂಚ್ಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಹಿಂದೆ ಸರಿದ್ಬಿಟ್ರು. ಇನ್ನೇನು ಕೇಸ್ ಹಿಯರಿಂಗ್ ಆಗ್ಬಿಡುತ್ತೆ, ತನ್ನ ಆಪ್ತ ಮಿತ್ರ ಜುಬೇರ್ಗೆ ಜಾಮೀನು ಸಿಕ್ಬಿಡುತ್ತೆ, ಬಂಧನದ ಭಯದಿಂದ ಮುಕ್ತನಾಗ್ತಾನೆ ಅನ್ನುವಂಥ ಮಹದಾಸೆ ಇಟ್ಕೊಂಡಿದ್ರು ಪಾಪ ಪ್ರಕಾಶ್ ರಾಜ್. ಅವತ್ತು ಆ ಹಿಯರಿಂಗ್ ನಡೀಲೇ ಇಲ್ಲ. ಅದಕ್ಕೆ ಕಂಡಾಮಂಡಲ ಕೋಪ ಪ್ರಕಾಶ್ ರಾಜ್ಗೆ. ಅದಕ್ಕೆ ಜಡ್ಜ್ಗಳನ್ನೇ ಬಾಯಿಗೆ ಬಂದಂಗೆ ಬೈದ್ಬಿಡೋದು. ಅವರೇನು ಕಾನೂನು ಬಾಹಿರವಾದ್ದೇನಾದರೂ ಮಾಡಿದ್ರ? ಅವರಿಗೆ ಸಂವಿಧಾನದತ್ತವಾಗಿ ಬಂದ ಅಧಿಕಾರವನ್ನು ಅವರು ಚಲಾಯಿಸಿದರು. ಹೌದಪ್ಪ, ನನಗೆ ಈ ಕೇಸನ್ನು ವಿಚಾರಣೆ ಮಾಡೋದಕ್ಕೆ ಮನಸ್ಸು ಒಪ್ತಾ ಇಲ್ಲ, ನಾನು ಅದರಿಂದ ಹಿಂದೆ ಸರಿತಾ ಇದ್ದೇನೆ. ಹೀಗೆ ಕೇಸ್ನಿಂದ ಹಿಂದೆ ಸರಿತಾ ಇರುವಂತಹ ಪ್ರಕರಣಗಳು ಇದೇ ಮೊದಲ? ಹಾಗಾದರೆ ಖಂಡಿತ ಇಲ್ಲ. ಅನೇಕ ಪ್ರಕರಣಗಳಲ್ಲಿ ಜಡ್ಜ್ಗಳು ಆ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ. ಅವರಿಗೆ ಆ ಅಧಿಕಾರ ಇದೆ. ನ್ಯಾಯಾಲಯ ಅಥವಾ ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೋ ಅಲ್ಲಿ ಅವರು ಆ ಕೇಸ್ನಿಂದ ಹಿಂದೆ ಸರಿಬಹುದು ಅಂತ ಒಂದು ಅವಕಾಶವನ್ನು ಜಡ್ಜ್ಗಳಿಗೆ ನಮ್ಮ ಸಂವಿಧಾನವೇ ಕೊಟ್ಟಿದೆ. ಒಂದು 2-3 ಎಕ್ಸಾಂಪಲ್ಗಳನ್ನ ಕೊಡ್ತೇನೆ. ಜಸ್ಟಿಸ್ ರವಿಕುಮಾರ್, CT ರವಿಕುಮಾರ್ ಅನ್ನುವಂಥವರು ಕೇರಳ ಹೈಕೋರ್ಟ್ನಲ್ಲಿ ಪಿನರಾಯಿ ವಿಜಯನ್ ಯಾರಿದ್ದಾರೆ ಕೇರಳ ಮುಖ್ಯಮಂತ್ರಿ, ಅವರ ಮೇಲಿನ ಭ್ರಷ್ಟಾಚಾರದ ಕೇಸ್ ಬಂದಾಗ ನಾನು ಈ ಕೇಸ್ ತಗೊಳ್ಳಲ್ಲ ಅಂತ ವಾಪಸ್ ಸರಿದಿದ್ರು. ಜಸ್ಟಿಸ್ UU ಲಲಿತ್ ಅವರು ಅಯೋಧ್ಯ ಕೇಸಿನ ವಿಚಾರಣೆಯಿಂದ ಹಿಂದೆ ಸರಿದಿದ್ರು. ನಾನು ಈ ಕೇಸನ್ನು ತಗೊಳ್ಳೋದಿಲ್ಲ, ಬೇರೆ ಯಾರಿಗಾದರೂ ಇದನ್ನು ವಹಿಸಿ ಅಂತ. ಮತ್ತೊಂದು ಪ್ರಕರಣವನ್ನು ಹೇಳ್ತೇನೆ. ಜಸ್ಟಿಸ್ AK ಸಿಕ್ರಿ ಅವರು CBI ಇಂಟರಿಮ್ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಒಂದು ಕೇಸ್ ಇತ್ತು, ಇದನ್ನು ನಾನು ನಡೆಸೋಕ್ಕಾಗಲ್ಲ ಅಂತ ವಾಪಸ್ ಸರಿದಿದ್ರು. ಇನ್ನು ಬಿಲ್ಕಿಸ್ ಬಾನೋ ಪ್ರಕರಣದಲ್ಲಿ 11 ಅಪರಾಧಿಗಳನ್ನು ಬಿಡುಗಡೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗಲೂ ಸಹ ಆಗಿನ ಜಡ್ಜ್ ಅವರು ಆ ಕೇಸಿಂದ ಹಿಂದೆ ಸರಿದಿದ್ರು. ಇಂಥ ಅನೇಕ ಕೇಸ್ಗಳಿದ್ದಾವೆ. ಕರ್ನಾಟಕದಲ್ಲೂ ಸಹ ಸಾಕಷ್ಟು ಕೇಸ್ಗಳಿಂದ ಜಡ್ಜ್ಗಳು ಹಿಂದೆ ಸರಿದಂಥ ಅನೇಕ ಉದಾಹರಣೆಗಳಿದ್ದಾವೆ. ಹೀಗಿರುವಾಗ ಇದನ್ನು ಒಂದು ಸಂವಿಧಾನಾತ್ಮಕ ಪ್ರಕ್ರಿಯೆ, ನ್ಯಾಯಾಲಯದ ಕಲಾಪಗಳಲ್ಲಿ ಸಹಜವಾಗಿ ಆಗುವಂತಹ ಪ್ರಕ್ರಿಯೆ ಅನ್ನೋದನ್ನು ಮರೆತು ಪ್ರಕಾಶ್ ರಾಜ್ ಅವರು ನ್ಯಾಯಾಧೀಶರ ಬಗ್ಗೆಯೇ ಉಡಾಫೆತನದಿಂದ, ನಿರ್ಲಜ್ಜತನದಿಂದ ಮಾತಾಡಿದ್ದಾರೆ. ಇದು ಒಂದು ಕೇಸು. ಓಕೆ ಅಪ್ಪ, ಏನೋ ಸ್ನೇಹಿತನ ಮೇಲೆ ಪ್ರೀತಿ ಹಾಗೆ ಮಾತಾಡಿಸ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಅದು ಇಲ್ಲ. ಇನ್ನೊಂದು ಪ್ರಕರಣವನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಅದು ಏನು ಅಂತಂದರೆ ಅದಕ್ಕೂ ನ್ಯಾಯಾಲಯಕ್ಕೂ ಸಂಬಂಧವೇ ಇಲ್ಲ.
ಆದರೂ ಪ್ರಕಾಶ್ ರಾಜ್ ಅವರು ನ್ಯಾಯಾಲಯದ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ತಾರೆ. ಅದು ಯಾವ ಪ್ರಕರಣ ಅಂತಂದರೆ, ವಿ ವಿ ಪ್ಯಾಟ್ ಸ್ಲಿಪ್ಗಳನ್ನು ಕೌಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಕೋರ್ಟ್ ಆದೇಶ ಬಂದರೆ ಮಾತ್ರ ನಾವು ವಿ ವಿ ಪ್ಯಾಟ್ ಸ್ಲಿಪ್ಗಳನ್ನು ಕೌಂಟ್ ಮಾಡ್ತೇವೆ ಅಂತ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆ ಕೊಡುತ್ತೆ. ಆಗ ಅವರೊಂದು ಟ್ವೀಟ್ ಮಾಡ್ತಾರೆ, ಏನು, ಹೌದೌದು, ಚುನಾವಣಾ ಆಯೋಗಕ್ಕೆ ಚೆನ್ನಾಗಿ ಗೊತ್ತು, ನ್ಯಾಯಾಲಯಗಳು ಈಗಾಗಲೇ ಆ ಆದೇಶವನ್ನು ಪಡ್ಕೊಂಡು ಬಿಟ್ಟಿವೆ ಅಂತ ಒಂದು ಟ್ವೀಟ್ ಮಾಡ್ತಾರೆ. ಅಂದರೆ ಅದರ ಅರ್ಥ ನ್ಯಾಯಾಲಯಗಳು ಇನ್ಯಾರದ್ದೋ ಆದೇಶವನ್ನು ಪಾಲಿಸ್ತಾ ಇವೆ ಅನ್ನುವಂಥ ಅರ್ಥದಲ್ಲಿ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡ್ತಾರೆ. ಅಂದರೆ ಅವರ ಎಲ್ಲ ಹಿಂದಿನ ಹೇಳಿಕೆಗಳನ್ನು ನೋಡಿದಾಗ ನ್ಯಾಯಾಲಯಗಳು ಮೋದಿ ಹೇಳಿದಾಗೆ ಕೇಳ್ತಾ ಇವೆ ಅನ್ನುವಂಥ ಅರ್ಥ ಬರುವಂತೆ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡ್ತಾರೆ. ನೋಡಿ, ಇವರ ಮೋದಿ ದ್ವೇಷ ನ್ಯಾಯಾಂಗದ ವಿರುದ್ಧವೇ ಯಾವ ರೀತಿ ಮಾತಾಡುವಂಥ ಪರಿಸ್ಥಿತಿಗೆ ದೂಡಿದೆ ಅನ್ನೋದನ್ನು. ಅದೇ ನ್ಯಾಯಾಲಯಗಳು ಚುನಾವಣಾ ಬಾಂಡ್ಗಳು ಸರಿ ಇಲ್ಲ ಅಂದಾಗ ಆ ನ್ಯಾಯಾಲಯಗಳು ಯಾರ ಆದೇಶವನ್ನು ಪಾಲಿಸಿದ್ವು ಪ್ರಕಾಶ್ ರಾಜ್ ಅವರೇ? ಇದೇ ನಿಮ್ಮ ಆಪ್ತ ಮಿತ್ರ ಮತ್ತೊಬ್ಬರು ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಕೊಟ್ಟಾಗ ಇದೇ ನ್ಯಾಯಾಲಯಗಳು ಯಾರ ಆದೇಶವನ್ನು ಪಾಲಿಸಿದ್ವು? ಕರ್ನಾಟಕದ DK ಶಿವಕುಮಾರ್ ಅವರ ಮೇಲಿನ ಕೇಸನ್ನು ರಾಜ್ಯ ಸರ್ಕಾರ ವಾಪಸ್ ತಗೊಂಡಿತ್ತಿದೆಯಲ್ಲ, CBIಗೆ ಕೊಟ್ಟಿದ್ದನ್ನು, ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದಾಗ ಹೈಕೋರ್ಟ್ ಯಾರ ಆದೇಶವನ್ನು ಪಾಲಿಸಿತ್ತು? ಹೀಗೆ ಕೇಳ್ತೀರಾ ನೀವೇನಾದರೂ? ಆ ತಾಕತ್ತು ನಿಮಗಿದೆಯಾ? ದೇಶದ ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿದೆ, ಪಾರದರ್ಶಕವಾಗಿದೆ, ಇಂಡಿಪೆಂಡೆಂಟ್ ಆಗಿದೆ, ಪ್ರಾಮಾಣಿಕವಾಗಿದೆ. ನಿಮಗೆ ಆಗದ ತೀರ್ಪು ಬಂತು ಅನ್ನೋ ಒಂದೇ ಕಾರಣಕ್ಕೆ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಬೇಡಿ. ನ್ಯಾಯಾಲಯಗಳು ಪ್ರಕಾಶ್ ರಾಜ್ ಅವರ ಈ ಟ್ವೀಟನ್ನು ಗಮನಿಸುವ ಅನ್ನೋದು ಮುಂದೆ ರಾಜ್ಯದ ಮತ್ತು ದೇಶದ ಜನರ ಮುಂದಿರುವಂತಹ ಒಂದು ಕುತೂಹಲಕರವಾದಂತಹ ಪ್ರಶ್ನೆ. ಆಗ ಇಂಥ ಟ್ವೀಟ್ಗಳು ತಾನೇ ತಾನಾಗಿ ನಿಲ್ಲುತ್ತೆ, ಇಂಥ ಕಿತಾಪತಿಗಳಿಗೆ ಒಂದು ಕಡಿವಾಣ ಬೀಳುತ್ತೆ.